ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡಿ ಬೆಳಗ್ಗೆ ಇವಾಗ 9 ಗಂಟೆ ಆಗ್ತಿದೆ. ಇವಾಗ ಎದ್ದೇಳಿಸೋದಕ್ಕೆ ಅದು ಎದ್ದಿದ್ದು ಯಾರಿಲ್ಲ ಅಂದರೆ ನಮ್ಮ ಅಭಿಬ್ರೋ ಬಂದಿದ್ರು ಮನೆಗೆ. ನೋಡಿ ಅಭಿಬ್ರೋ ಇದ್ದಾರೆ ಇಲ್ಲಿ. ಇವ್ರು ಬಂದು ಎಪ್ಸಿದ್ರು. ಸೊ ಇವಾಗ ಎದ್ದೆ ಇಲ್ಲ ನೋಡಿ, ಏನು ಎತ್ತೇ ಇಲ್ಲ, ಹಾಗೆ ಇದೆ. ಸೊ ಇವಾಗ ಫಸ್ಟು ಎದ್ದು ಬಿಟ್ಟು ಫ್ರೆಶ್ ಅಪ್ ಆಗಕ್ಕೆ ಹೋಗಿ ಹಾಗೆ ನಮ್ಮ ಚಪಾತಿ ಹಿಟ್ಟು ಕಲಿಸ್ಬೇಕು ಅಂತ ಹೇಳಿದ್ರು. ಸೊ ಬೆಳಗ್ಗೆ ಟಿಫನ್ ಬಂದು ಚಪಾತಿ ಮತ್ತು ಈರುಳ್ಳಿ ಪಲ್ಯ. ಸೊ ಅದಕ್ಕೆ ಚಪಾತಿ ಹಿಟ್ಟು ಕಲಿಸ್ಬೇಕು, ಮತ್ತು ಚಪಾತಿ ನಮ್ಮ ಮಾಡ್ತಾರೆ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ನಾವು ಏನಾಗುತ್ತೆ ಅದಕ್ಕೆ. ಅಭಿಬ್ರೋ ಬಂದಿದ್ದಾರೆ. ಏನೂ ಬಂದಿದ್ದೀವಿ ಅದರಲ್ಲಿ ಸ್ವಲ್ಪ ಕೆಲಸ ಅಂತೆ, ಹುಡುಗಿ ನೋಡೋದೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಅದಕ್ಕೆ ಬಂದಿದ್ದೆ, ಬೆಳಿಗ್ಗೆ ಹೋಗಿದ್ದೆ ಸಿಗ್ಲಿಲ್ಲ. ಸೊ ಅದಕ್ಕೆ ಬನ್ನಿ ಇವಾಗ ಹೋಗೋಣ. ಒಂದು 10 ನಿಮಿಷ ಕಾಯ್ಕೊಂಡಿದ್ದೆ, ಸಿಕ್ಕಿದ್ರ ಇಲ್ಲ. ಇಂಥ ಬಾಧೆ ಯಾರಿಗೆ ಬೇಕು ಹೇಳಿ ಫ್ರೆಂಡ್ಸ್, ಯಾರಿಗೂ ಬೇಡ ಫ್ರೆಂಡ್ಸ್. ಅದಕ್ಕೆ ಎಲ್ಲರೂ ನೀವು ಆರಾಮಾಗಿರಿ ಫ್ರೆಂಡ್ಸ್. ಬಾಯ್ 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 ಬಾಯ್. ಇವಾಗ ನೋಡಿ ಡಬ್ಬ ಮೇಲಿಗೆ ಬೇಕಂತ ಅಲ್ಲಿ. ಸೊ ಒಂದೊಂದೇ ಡಬ್ಬ ತಗೊಬರ್ತಾ ಇದಾರೆ. ಅಲ್ಲಿ ಮೇಲಿಗೆ ಬೇಡ ಸದ್ಯಕ್ಕೆ. ನಮ್ಮಮ್ಮ ಇಲ್ಲ ಐತೆ, ಚಪಾತಿ ಮಾಡ್ತೈತೆ. ಸೊ ಇವಾಗ ಮಾಡಿಬಿಟ್ಟು ಇದು ಎತ್ತಿಕ್ಕಣ ಬನ್ನಿ ಗಾಯ್ಸ್. ನೋಡಿ ಬೇರೆ ಡಬ್ಬಗಳೆಲ್ಲ ಜೋಡಿಸಿದಾಯ್ತು. ಫುಲ್ಲು ಜೋಡಿಸೋರ್ಸೋಕೆಲ್ಲ ಎಲ್ಲ ಧೂಳು ನೋಡಿ ಹೆಂಗಾಗಿದೆ. ಸೊ ಇವಾಗ ಇಲ್ಲಿರೋ ಡಬ್ಬಗಳೆಲ್ಲ ಖಾಲಿ ಗಾಯ್ಸ್. ಇಲ್ಲಿ ಉದ್ದಕ್ಕೂ ಇಕ್ಕಿದ್ವಿ, ಖಾಲಿಯಾಗಿದೆ ನೋಡಿ. ಇಲ್ಲಿ ನಮ್ಮಮ್ಮ ಮತ್ತು ಅಭಿಲಾಷ್ ಅವರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ನಮ್ಮ ಮಾಮ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಾರೆ. ಅಭಿ ಅವ್ರು ನೋಡಿ ಒನ್ ಪೀಸ್ ಆನಿಮೆ ಟೇಸ್ಟ್ ಹಾಕೊಂಡಿದ್ದಾರೆ ಗಾಯ್ಸ್. ಹುಡುಗಿ ಹೇಗಿದ್ದಾರೆ ಗಾಯ್ಸ್ ನಿಮ್ಮದು? ಸೂಪರ್ ಇದ್ದಾರಂತೆ. ಸೊ ಇವ್ರ ಹುಡುಗಿ ಹೇಗಿದ್ದಾರೆ ಕೇಳೋಣ. ನಿಮ್ಮ ಹುಡುಗಿ ಅವ್ರಿಗಿದ್ದಾರೆ, ಆದರೆ ಇವ್ರಿಗಿಲ್ಲ. ಸೊ ಇದೇ ಬಾಧೆಯಿಂದ ಈ ವ್ಲಾಗ್ನ ಇಲ್ಲೇ ಮುಕ್ತಾಯ ಮಾಡೋಣ. ಬಾಯ್ ಹೇಳ್ಬಿಡಿ ಗಾಯ್ಸ್. ನಮ್ಮ ಮಾಮ ಹೋಗಕ್ಕೆ ರೆಡಿ ಆಗಿದ್ದಾರೆ, ಹೋಗಿ ಬರ್ತಾರಂತೆ ಮನೆಗೆ. ಬಾಯ್. ಇಲ್ಲಿ ಇವ್ರ ಹೋಗ್ತಾ ಇರೋದು ಖುಷಿಯಾಗಿದ್ದಾರೆ. ಇಲ್ಲಿ ಬಾಗ್ಲಾಕಿ ಸರ್ ಅಲ್ಲಿ ಊರಿಗೆ ಹೋಗ್ತಾರಂತೆ ಗಾಯ್ಸ್, ಹುಡುಗಿನ ನೋಡ್ಕೊಂಡು. ಯಾವ ಹುಡುಗಿ ಸರ್? ಯಾವ ಕೆಲ್ಸಕ್ಕೆ ಹೋಗಿದ್ದಾರೆ ನಿಮ್ಮ ಹುಡುಗಿ? ಯಾಕೆ ನೋಡೋರು ಪಟಾಯಿಸ್ಕೊಬಿಡ್ತಾರಂತನಾ? ಹಾಂ ಸರಿ ಗಾಯ್ಸ್, ಸಿಗೋಣ. ರೆಡಿ ಆಗ್ಬೇಕು ಇವಾಗ, ರೆಡಿಯಾಗಿ ಹೋಗೋಣ. ಇವ್ರು ನೋಡಿ ರೆಡಿಯಾಗಿ ಫುಲ್ಲು ಮಿಂಚ್ತಾ ಇದ್ದಾರೆ. ಡ್ಯಾನ್ಸ್ ಆಡಿ ಸರ್ ಒಂದು ಸ್ಟೆಪ್ಪು. ಡ್ಯಾನ್ಸ್ ಆಡೋಕೆ ನಾಚಿಕೆ ಅಂತ ಇದಕ್ಕೆ ನಾವು ಹೋಗಿ ಬರೋಣ. ರೆಡಿ ಗಾಯ್ಸ್. ಇವಾಗ ಮನೆ ಬಿಟ್ಟು ಅಂಗಡಿ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನೋಡಿ ಅದು ರೆಡ್ಮಿ ಫೋನ್ ಮಾರಾಕೋಣ ಅಂತ ಹೋಗ್ತಾ ಇದ್ದಾರೆ. ಸೊ ಮಾರಕ್ಕೆ ಅಂತ ಅಂಗಡಿ ವಾಪಸ್ ಕೊಟ್ಬಿಟ್ಟು ವಾಪಸ್ ಬರೋಣ ತಿರ್ಗಾ. ಸದ್ಯಕ್ಕೆ ಅದು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಫೋನು, ಅದಾದ್ಮೇಲೆ ತಿರ್ಗಾ ಹಾರ್ನರ್ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಇವಾಗ ಇದು ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಅದು ವಾಪಸ್ ಮಾಡ್ತಾ ಇದ್ದೆ. ಸೊ ಸರಿ ಅಂತ ಮಾಡಲಿ ಅಂತ ಹೋಗೋಣ. ಅದಕ್ಕೆ ಆ ಫೋನ್ ತೆಗೆದ್ಬಿಟ್ಟು ವಾಪಸ್ ಬರೋಣ. ಇಲ್ಲಿ ನೋಡಿ ಅಭಿ ರೋಡಲ್ಲಿ ಕೂಡ ಫೋನ್ ಯೂಸ್ ಮಾಡೋದು. 24 ಗಂಟೆ ಯಾವುದಾದ್ರೂ ಹುಡುಗಿ ರೀಲ್ ಕಳಿಸ್ಬೇಕು ಅಂತಲೇ ಹುಡುಕ್ತಾ ಇರ್ತಾರೆ. ಅದು ಯಾವುದೂ ಸಿಗ್ತೀರೋ ಅದು ಕಳಿಸಿರೋ ಸುಮ್ಮನೆ ಹಂಗೆ ಇರ್ತಾರೆ. ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ, ರೋಡಲ್ಲಿ ಹೋಗ್ತೀವಿ. ಹೋಗ್ಬಿಟ್ಟು ಸಿಗೋಣ. ಬಾಯ್ ಬಾಯ್. ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗ ನೋಡಿ ಅಭಿಬ್ರೋ ಫೋಟೋ ತೆಗಿಬೇಕು ಅಂತ ಸ್ಟೈಲಲ್ಲಿ ನಿಂತ್ಕೊಂಡಿದ್ದಾರೆ. ಇವಾಗ ಸದ್ಯಕ್ಕೆ ಅವ್ರ ಫೋನಲ್ಲಿ ಅವ್ರ ಫೋಟೋ ತೆಗೆದ್ಬಿಟ್ಟು ಮತ್ತೆ ಸಿಗೋಣ. ಗಾಯ್ಸ್ ಈ ಜನ ಸ್ನಾನ ಮಾಡ್ಕೊಂಡು ಬಂದಿದ್ದಾಯ್ತು. ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಚಪಾತಿ ಮಾಡ್ಕೊತೀನಿ. ಇಲ್ಲಿ ಅಭಿಬ್ರೋ ಅನ್ನ ಸಾರು ತಿಂತೀನಿ ಅಂತ ತಟ್ಟೆ ಎತ್ಕೊಂಡು ರೆಡಿಯಾಗಿದ್ದಾರೆ, ತಿಂತಾರಂತೆ. ಇವಾಗ ನಾನು ಚಪಾತಿ ಮಾಡಿಕೊಂಡು ತಿನ್ಬಿಟ್ಟು ಮತ್ತೆ ಸಿಗೋಣ ಗಾಯ್ಸ್. ಇವಾಗ ಅಭಿ ಅವರು ಊರಿಗೆ ಹೋಗ್ತಾ ಇದ್ದಾರೆ ಅಂತೆ. ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಸರ್ ಬೇಜಾರು? ಹಂಗೆ ಬೆಳ್ಳಗಿರವರು ನೋಡಿ ಶೂ ಹಾಕೋತಾ ಇದ್ದಾರೆ. ಶೂ ತಂದುಬಿಟ್ಟಿದ್ದಾರೆ. ಊರು ಹೋಗ್ತಾ ಇದ್ದಾರೆ. ಇವಾಗ ತೆಂಗಿನಕಾಯಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಸೊ ತೆಂಗಿನಕಾಯಿ ತಗೊಬರೋಣ ಹಾಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಅವ್ರನ್ನ ಬಿಟ್ಬಿಟ್ಟು ತೆಂಗಿನಕಾಯಿ ತಗೊಂಡು ಬರೋಣ ಅಂತ. ಹಾಗೆ ನೋಡಿ ನಮ್ಮ ಶ್ರೀನಿವಾಸ ಅನ್ನೋರು ಕೂಡ ಬಂದಿದ್ದಾರೆ ಬಿಡೋಕ್ಕೆ. ಐಸ್ ಕ್ರೀಮ್ ತಿಂತಾ ಇದೀವಿ. ಇಲ್ಲಿ ನಮ್ಮ ಮಾವಂದ್ರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಇಲ್ಲಿ ಬಾದಾಮ್ ಶೇಕ್ ಚೆನ್ನಾಗಿರುತ್ತೆ. ಇವಾಗ ನಾವು ಐಸ್ ಕ್ರೀಮ್ ತಿನ್ಬಿಟ್ಟು ಬಸ್ ಸ್ಟ್ಯಾಂಡ್ ಇದೆ ಅಲ್ಲೇ ಅಭಿನ ಬಿಟ್ಬಿಟ್ಟು ಹೋಗೋಣ ಗೈಸ್. ಹೋಗ್ತಿದ್ದಾರೆ ಇವಾಗ ವಾಪಸ್ಸು. ಬಾಯ್ ಬಾಯ್. ನಾವೀಗ ವಾಪಸ್ ಹೋಗ್ತೀವಿ. ಬಾಯ್ 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 ಬಾಯ್. ಹಾಯ್ ಗೈಸ್. ಇವಾಗ ನಾನು ನಮ್ಮ ಮಾವ ಸೇರಿ ಎಲ್ಲಿ ಹೋಗ್ತಾ ಇರೋದು? ರಂಗಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ರಂಗಸ್ಥಳಕ್ಕೆ ಹೋಗಿ ಅಲ್ಲೇನು ಆಗ್ತಿದೆ ನೋಡೋಣ. ಸದ್ಯಕ್ಕೆ ಮನೆಗೆ ಬಂದು ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಇದು ಫ್ರೆಂಡ್ ಗಾಡಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಇಲ್ಲಿ ನಮ್ಮಮ್ಮ ಅವ್ರು ಹೋಗ್ತಾ ಇದ್ದಾರೆ. ಇವಾಗ ನಾವು ಹೋಗೋಣ. ನಡೀರಿ ಗಾಡಿ.
ಕೊನೆಗೂ ಬಂದ್ವಿ ದರ್ಶನ ಇದೆ ಆದರೆ ಇಲ್ಲೇನು ಫ್ರೆಂಡ್ಸ್ ಅಲ್ಲ. ಸೊ ಆಮೇಲೆ ಹೋಗಿ ಸಿಗೋಣ. ಈ ಸದ್ಯಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ದೇವ್ರು ನೋಡ್ಕೊಂಡು ಹೋಗೋಣ ಗಾಯ್ಸ್. ಈಗ ತಾನೇ ದೇವ್ರ ಎತ್ತಿದ್ದಾಯ್ತು ನೋಡಿ. ನಮ್ಮ ಮಾವ ದೇವ್ರ ಎತ್ತಿದ ತಕ್ಷಣ ಹೇಗೆ ಆಡ್ತಿದ್ದಾರೆ ಅಂತ. ಕೈಗೆ ತಾನೇ ನನ್ನ ಭುಜ ನೋವ್ತಾ ಇದೆ. ಹಾಂ ನೋಡಿ ಗಾಯ್ಸ್, ಈಗ ತಾನೇ ದೇವ್ರ ಎತ್ತಿದ್ವಿ. ದೇವ್ರ ಎತ್ಬಿಟ್ಟು ವಾಪಸ್ ಇವಾಗ ತಿಂದಿದ್ದಾಯ್ತು. ಏನು ತಿಂದ್ರಿ? ಬಿಸಿಬೇಳೆ ಬಾತು, ಪೊಂಗಲ್, ಸ್ವೀಟ್ ಪೊಂಗಲ್ ತಿಂದಿದ್ದಾಯ್ತು ಗಾಯ್ಸ್. ಸದ್ಯಕ್ಕೆ ಗಾಡಿ ಎತ್ಕೊಂಡು ಮನೆಗೆ ಹೋಗೋಣ. ಅಪ್ಪ ಅಮ್ಮ ಮಾಡ್ತಾರಂತೆ. ಸೊ ಇವಾಗ ಹೋಗಿ ಮಲ್ಕೊಳ್ಳೋದು ಕೆಲಸ. ಭುಜ ಇವಾಗ ನೋವು ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಸರ್? ಬೆಳಗ್ಗೆ ನಿದ್ದೆ ಮಾಡುವ ಎದ್ದೋಳ ಮೇಲೆ ಗೊತ್ತಾಗುತ್ತೆ ಹೆಂಗೆ ನೋಗುತ್ತೆ ಅಂದ್ಬಿಟ್ಟು. ಲಾಂಗ್ ರೌಂಡು ಅದಕ್ಕೆ ಇವಾಗ ಹೋಗೋಣ ನಡೀರಿ ಗಾಯ್ಸ್. ಸದ್ಯಕ್ಕೆ ಏನು ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ದೇವ್ರ ಇರ್ತಾರೆ. ಸೊ ಇವಾಗ ಹೋಗಿ ಸಿಗೋಣ ಗಾಯ್ಸ್. ಅಕ್ಕ ಚಳಿ ಚಳಿ ಗಾಯ್ಸ್, ಫುಲ್ಲು ಜುಗು 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 ಅನಿಸ್ತಾ ಇದೆ. ಸದ್ಯಕ್ಕೆ ನಮ್ಮ ಮಾವ ಭುಜದ ಮೇಲೆ ಕೈ ಹಾಕಿದ್ರೆ ಈ ಚಳಿಗೆ ಎಕ್ಸಲೇಟರ್ ಕೊಟ್ಟಷ್ಟು ಗಾಡಿ ಹೋಗ್ತಾ ಇದೆ. ತುಂಬ್ಕೊಂಡು ಹೋಗ್ತಾ ಇದೀನಿ ಗಾಡಿನ. ಅಷ್ಟೇ 40-50 ಹೋಗ್ತಾ ಇದೆ ಗಾಡಿ. ಸದ್ಯಕ್ಕೆ ಫುಲ್ಲು ಚಳಿ ಚಳಿ ಆಗ್ತಾ ಇದೆ. ಸಿಟಿ ಒಳಗಡೆ ಬಂದರೂ ಕೂಡ ಚಳಿ ಆಗ್ತಾ ಇದೆ ಗಾಯ್ಸ್. ಭುಜ ಯಾರಾದರೂ ಮುಟ್ಟಿದ್ರೆ ಸಾಕು ನೋಡ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಮಾವ. ಸದ್ಯಕ್ಕೆ ಇವಾಗ ಮನೆಗೆ ಹೋಗಿ ಸಿಗೋಣ. ಬೆಚ್ಚಗಿರುತ್ತೆ ಮನೆಯಲ್ಲಿ ಇವಾಗ. ಅನಿಸ್ತಾ ಇದೆ ನೋಡಿ ಗಾಯ್ಸ್. ಏನಾದರೂ ರೇಷನಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಇದೆ ಅಂದರೆ ಸಿಟಿಗೆ ಬಂದಿವೆ ಅಂತ ಅರ್ಥ. ಸೊ ಬನ್ನಿ ಮನೆಗೆ ಬೇಗ ತಳ್ಳಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ. ಸೊ ಲೈಟ್ ಆಫ್ ಮಾಡಿದ್ದು ಆಯ್ತು. ಇವಾಗ ಸದ್ಯಕ್ಕೆ ಆರಾಮಾಗಿ ನಿದ್ದೆ ಮಾಡಿ ನಾಳೆ ಸಿಗೋಣ. ಸದ್ಯಕ್ಕೆ ಏನು ಕೆಲಸ ಇಲ್ಲ. ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ನಿದ್ದೆ ಬಂದಾಗ ಮಲ್ಕೋತೀನಿ ಅಷ್ಟೇ ಗಾಯ್ಸ್. ಇನ್ನೇನಿಲ್ಲ. ಭುಜ ನೋಡ್ತಾ ಇದೆ. ಮಲ್ಕೊಂಡು ಬೆಳಿಗ್ಗೆ ಹೇಗಿರುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಮಲ್ಕೋಣ. ಸಿಗೋಣ ಗಾಯ್ಸ್.